ಇದು ನೋಡಿ ಭವ್ಯ ಭವಿಷ್ಯದ ಬೆಳಕು, ನಾಳಿನ ನಾಗರಿಕರ ಕನಸು, ಗ್ರಾಮೀಣ ಜನರ ಖಜಾನೆ, ಹಿರಿಯರ ಮೌಲ್ಯಗಳನ್ನ ಮಡಿಲು ತುಂಬುವ ಮಠ. ಶಾರದೆಯ ಸೋಪಾನ, ಸರಸ್ವತಿಯ ಸಮ್ಮೇಳನ, ವಿದ್ಯಾ ಬಡವನ ಭವಿಷ್ಯ ಕಟ್ಟುವ ಬಂಗಾರ, ಹಸಿ ಕೆಸರಿನ ಹದಗಾರ, ನೂರಾರು ಮಕ್ಕಳ ಮಾಲೀಕ ಈ ನನ್ನ ಶಾಂತಿನಿಕೇತನ. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದಲ್ಲಿ ಬರುವ ಶಾಂತಿನಿಕೇತನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಸತಿ ಶಾಲೆಯು ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಶಾಲೆಯ ಪ್ರಯತ್ನದಲ್ಲಿದೆ. ಆತ್ಮೀಯ ಬಂಧುಗಳೇ, ಶಾಂತಿಯ ನೆಲೆ, ಮೌನದ ಪ್ರಾಣ ಈ ನಿಮ್ಮ ಶಾಂತಿನಿಕೇತನ. ಇದು ಸುಮಾರು 19 ವರ್ಷಗಳಿಂದ ತನ್ನ ಮಡಿಲಿನಲ್ಲಿ ಸಾಕಷ್ಟು ಮಕ್ಕಳ ಭವಿಷ್ಯವನ್ನ ಗಟ್ಟಿಗೊಳಿಸುತ್ತಾ ಬಂದಿದೆ. ಇದು ಶಾಂತಿನಿಕೇತನ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡವನ್ನ ಅಲ್ಲದೆ ಉತ್ತಮವಾದ ಗಾಳಿ, ಬೆಳಕಿರುವ ಕೊಠಡಿಗಳನ್ನ ಹೊಂದಿದೆ. ನೋಡಿ ಕಲಿಯುವುದರಿಂದ ಕಲಿಕೆ ಗಟ್ಟಿಗೊಳ್ಳುತ್ತದೆ. ಆದ್ದರಿಂದ ಶಾಂತಿನಿಕೇತನ ಸಂಸ್ಥೆ ಪ್ರತಿ ತರಗತಿಗೆ ಟಿವಿಯನ್ನು ಅಳವಡಿಸಿದೆ. ಇಲ್ಲಿ ನೋಡಿ, ಪಾಠ ಮಾಡುತ್ತಿರುವ ಶಿಕ್ಷಕರು. ಇವರು ಕೇವಲ ಪಾಠದ ಶಿಕ್ಷಕರಲ್ಲ, ಬದಲಿಗೆ ಮೌಲ್ಯಗಳನ್ನು ಕಲಿಸುವ ಮೌಲ್ಯ ಮಾಪಕರು, ಶಿಕ್ಷಣವನ್ನು ಸರಳೀಕರಣಗೊಳಿಸುವ ಸಾಕಾರ ಮೂರ್ತಿಗಳು, ಸಮಾಜಕ್ಕೆ ಒಬ್ಬ ಜವಾಬ್ದಾರಿಯುತ ನಾಗರಿಕನನ್ನಾಗಿ ತಯಾರಿಸುವ ತಯಾರಕರು ಈ ಶಾಂತಿನಿಕೇತನದ ಶಿಕ್ಷಕರು. ಆತ್ಮೀಯರೇ, ಈ ಶಾಂತಿನಿಕೇತನದ ವಿಶೇಷತೆ ಎಂದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಪ್ರತಿ ಹಂತದಲ್ಲಿಯೂ ಶಿಕ್ಷಕರಿಗೆ ತರಬೇತಿಯನ್ನ ನೀಡಲಾಗುತ್ತದೆ. ಶಿಕ್ಷಕರ ಪ್ರತಿ ಯೋಜನೆಗೆ ಮಾರ್ಗದರ್ಶನ ಮಾಡಲಾಗುತ್ತದೆ. ಅಲ್ಲದೆ ಇಲ್ಲಿನ ಶಿಕ್ಷಕರು ಸತತ ಮತ್ತು ನಿರಂತರ ಕ್ರಿಯಾಶೀಲರಾಗಿದ್ದಾರೆ. ಒಟ್ಟಿನಲ್ಲಿ ಬಂಧುಗಳೇ, ಇಲ್ಲಿನ ಶಿಕ್ಷಕರು ಮಕ್ಕಳ ಜ್ಞಾನದ ಬುದ್ಧಿಯನ್ನ ಕಟ್ಟುವಲ್ಲಿ ಜಾಗರೂಕರಾಗಿದ್ದಾರೆ. ಶಾಂತಿನಿಕೇತನ ಸಂಸ್ಥೆಯ ಶಿಕ್ಷಕರು ವಿದ್ಯಾರ್ಥಿಗಳ ಜ್ಞಾನದ ಇತಿಮಿತಿಗಳನ್ನು ಅರಿತವರು, ತಪ್ಪಿ ನಡೆದರೆ ತಿದ್ದಿ ತೀಡುವರು, ಒಳ್ಳೆಯ ಕೆಲಸ ಮಾಡಿದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವರು, ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಹೆಕ್ಕಿ ತೆಗೆಯುವರು, ಕೆತ್ತಿ ವಿಗ್ರಹವನ್ನಾಗಿ ಮಾಡುವ ಉಜ್ಜಿ ಹೊಳಪನ್ನು ಕೊಡುವ ಈ ಶಾಂತಿನಿಕೇತನದ ನಿಜ ಶಿಲ್ಪಿ ಶಿಕ್ಷಕರಿಗೆ ಕೋಟಿ ನಮನಗಳು. ಇಲ್ಲಿ ನೋಡಿ, ಕಲಿಕಾ ಸ್ವರ್ಗವೇ ದರೆಗಿಳಿದಂತಿದೆ. ಸುಂದರ ಕಲಿಕಾ ಸನ್ನಿವೇಶಗಳಿಂದ ಕೂಡಿದ ಗೋಡೆಗಳು ಎಂತಹ ಮೂಕನನ್ನು ಮಾತನಾಡಿಸುವಂತಿವೆ. ಈ ಗೋಡೆಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಮತ್ತು ಜ್ಞಾನ ನೀಡುವಲ್ಲಿ ಒಬ್ಬ AI ಗುರುವಿನಂತೆ ಕಾರ್ಯನಿರ್ವಹಿಸುತ್ತಿವೆ. ಬಂಧುಗಳೇ, ಇವು ಕೇವಲ ತರಗತಿಗಳಲ್ಲ, ಜ್ಞಾನ ಸೌಂದರ್ಯದ ಆಗರ, ಜ್ಞಾನದ ಬುದ್ಧಿಯ ಕನಜ, ಮಕ್ಕಳಿಗೆ ಆಹ್ಲಾದವನ್ನುಂಟು ಮಾಡುವ ಆಕರ. ಆತ್ಮೀಯರೇ, ಇವು ಕೇವಲ ಕಲ್ಲು ಮಣ್ಣಿನಿಂದಾದ ಗೋಡೆಗಳಲ್ಲ, ಇವು ಮಕ್ಕಳ ಭವಿಷ್ಯಕ್ಕೆ ಬೆಳಕಿನ ಗೋಡೆಗಳಾಗಿವೆ. ಪ್ರಾಮಾಣಿಕವಾಗಿ ಮಾಡಿದ ಕೆಲಸವೇ ದೇವರ ಕೆಲಸ ಎಂದು ದುಡಿಯುತ್ತಿರುವ ಕಾರ್ಕೂನು ವರ್ಗದವರು ಸಂಸ್ಥೆಗೆ ಲೆಕ್ಕ ಒಪ್ಪಿಸುವುದರ ಮೂಲಕ ತಮ್ಮ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಇವರು ಆದೇಶಿಸುವವರಲ್ಲ, ಬದಲಿಗೆ ಶಿಕ್ಷಕರನ್ನ ಪ್ರೇರೇಪಿಸುವಂತವರು. ಇವರು ಸಂಸ್ಥೆಗೆ ಋಣಿಯಾಗಿ ಪಾರದರ್ಶಕವಾಗಿ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಶ್ರಮಿಸುವವರು, ಮಕ್ಕಳ ಭವಿಷ್ಯಕ್ಕೆ ಕೀಲಿಯವರು. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಸಂಸ್ಥೆಯ ಪ್ರಾಚಾರ್ಯರು. ನಮ್ಮ ಶಾಲೆಯ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಪ್ರತಿದಿನ ವ್ಯಾಯಾಮ, ಆಟಗಳು ಮತ್ತು ಕ್ರೀಡಾ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ತಂಡ ಮನೋಭಾವ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತಾರೆ. ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿದ್ದಾರೆ. 1000 ಕಣ್ಣುಗಳ ಭದ್ರತೆಯನ್ನ ಈ ನಮ್ಮ ಸಂಸ್ಥೆ ಹೊಂದಿದೆ. ಮಗುವಿನ ಪ್ರತಿ ಕ್ಷಣದ ಚಲನವಲನ, ಶಿಕ್ಷಕರ ಪಾಠ ವೀಕ್ಷಣೆಯನ್ನು ಸದಾ ಶಾಂತಿನಿಕೇತನಕ್ಕೆ ಒಪ್ಪಿಸುತ್ತಿರುವ ಸಿಸಿ ಕ್ಯಾಮೆರಾಗಳು ಶಾಂತಿನಿಕೇತನಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಕಣ್ಗಾವಲಾಗಿ ನಿಂತಿವೆ.
ಡಿಜಿಟಲ್ ಜ್ಞಾನವು ಭವಿಷ್ಯದ ಬಾಗಿಲು ತೆಗೆಯುವ ಕೀಲಿಕಾಯಾಗಿದೆ. ಮಿತ್ರರೇ, ಹಾಗಾಗಿ ಇಂದು ಶಾಂತಿನಿಕೇತನವು ಕಂಪ್ಯೂಟರ್ ಶಿಕ್ಷಣವನ್ನ ತನ್ನ ಮಕ್ಕಳಿಗೆ ನೀಡುತ್ತಿದೆ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪ್ರಾಯೋಗಿಕ ಜ್ಞಾನವನ್ನ ಹೆಚ್ಚಿಸಲು ಸುಸಜ್ಜಿತ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯವನ್ನ ಕೇವಲ ಪುಸ್ತಕದಲ್ಲಿ ಕಲಿಯುವುದಷ್ಟೇ ಅಲ್ಲದೆ ಸ್ವತಃ ಪ್ರಯೋಗಗಳ ಮೂಲಕ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಪಡೆಯುತ್ತಾರೆ. ಸುರಕ್ಷಿತ ಮತ್ತು ವ್ಯವಸ್ಥಿತ ವಾತಾವರಣದಲ್ಲಿ ವಿವಿಧ ವಿಜ್ಞಾನ ಉಪಕರಣಗಳು ಹಾಗೂ ಮಾದರಿಗಳನ್ನು ಬಳಸಿ ಕಲಿಯುವ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ, ಕುತೂಹಲ ಮತ್ತು ಅನ್ವೇಷಣಾ ಮನೋಭಾವವನ್ನು ಬೆಳೆಸಲಾಗುತ್ತದೆ. ಸೇವೆಯಲ್ಲಿ ಸದಾ ಮುಂದೆ ಶಾಲೆಯ ಶಿಸ್ತಿನ ಹಿಂದಿರುವ ಶಕ್ತಿ. ಮೌನವಾಗಿ ಕೆಲಸ ಮಾಡುವ ವ್ಯಕ್ತಿಗಳು ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಸಹಾಯ ಮಾಡುವ ಸ್ನೇಹಿತರು ನಮ್ಮ ಆಯಾಗಳು. ಇವರು ಒಬ್ಬ ತಾಯಿಯಾಗಿ ತಮ್ಮ ಕೆಲಸಗಳನ್ನ ಪೂರೈಸುತ್ತಿರುವ ನಿರಂತರ ಸೇವಾ ಸ್ವರೂಪಿಗಳು, ಸಹನಾಮೂರ್ತಿಗಳು ಇವರು. ಅಹೋ, ಇಲ್ಲಿ ನೋಡಿ ಚಾಲಕರು. ಇವರು ಚಾಲಕರಲ್ಲ, ಬಸ್ಸಿನ ಮಾಲೀಕರು. ಮಾಲೀಕರೂ ಅಲ್ಲ, ಮಕ್ಕಳು ಬಸ್ಸಿನಲ್ಲಿ ಇರುವವರಿಗೆ ಮಕ್ಕಳ ಪಾಲಕರಂತೆ, ಕೆಲವೊಮ್ಮೆ ಗುರುಗಳಂತೆ ವರ್ತಿಸಿ ಮಕ್ಕಳನ್ನ ಸುರಕ್ಷಿತವಾಗಿ ಶಾಲೆಗೆ ಕರೆತರುವ ಮತ್ತು ಮನೆಗೆ ಮುಟ್ಟಿಸುವ ಜವಾಬ್ದಾರಿಯುತ ಚಾಲಕರ ವರ್ಗ ಶಾಂತಿನಿಕೇತನದ ಅವಿಭಾಜ್ಯ ಅಂಗವಾಗಿದೆ. ಆತ್ಮೀಯ ಬಂಧುಗಳೇ, ನಮ್ಮ ಶಾಲೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಹೊಂದಿದೆ. ಈ ನೀರು ಸುಮಾರು 1,000 ಮಕ್ಕಳ ಪಾಲಿನ ಜೀವಜಲವಾಗಿದೆ. ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಕರುಣಿಸಿದ ಕರುಣಾಮೂರ್ತಿ, ಗಂಗಾಪುತ್ರ, ಮಕ್ಕಳ ಪಾಲಿನ ಮಾಣಿಕ್ಯರೂ ಆದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು, ಕಿತ್ತೂರು ಮತಕ್ಷೇತ್ರ ಇವರ ಕೊಡುಗೆಯಾಗಿದೆ. ಶಾಂತಿನಿಕೇತನ ಸಂಸ್ಥೆಯು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಶೌಚಾಲಯವನ್ನು ಹೊಂದಲಾಗಿದೆ. ಈ ವಿಶಾಲವಾದ ಮೈದಾನ ಮತ್ತು ಇಲ್ಲಿನ ಶಿಸ್ತನ್ನ ನೋಡಿದ್ರೆ ನನಗನಿಸುತ್ತದೆ ಇದು ಕನಸುಗಳು ಆರಂಭವಾಗುವ ಜಾಗ, ಪ್ರಯತ್ನಗಳು ಬೆಳೆಯುವ ತಾಣ, ಯಶಸ್ಸುಗಳು ಅರಳುವ ಮಠವಾಗಿದೆ. ಈ ಮಣ್ಣು ಭಾರತಕ್ಕೆ ಕೊಡುಗೆಯಾಗಲಿ ಎಂದು ಹಾರೈಸುವೆ ಮಕ್ಕಳೇ. ಪ್ರಿಯ ಪಾಲಕ ಪೋಷಕರೇ, ಇಲ್ಲಿ ನೋಡಿ, ಮಕ್ಕಳಿಗೆ ಮುದ ನೀಡುವ, ಬೇಸರವನ್ನ ಕಳೆಯುವ, ಮನಸ್ಸಿಗೆ ಆಹ್ಲಾದವನ್ನ ಕೊಡುವ ಈ ಆಟ ಸುಂದರ ಪಾಠವೇ ಆಗಿದೆ. ಪುಟಾಣಿ ಪುಟ್ಟ ಹೆಜ್ಜೆಗಳಿಂದ ದೊಡ್ಡ ಕನಸುಗಳು ಆರಂಭವಾಗುವುದು ಇಲ್ಲಿಂದಲೇ. ಬಂಧುಗಳೇ, ಶಾಂತಿನಿಕೇತನ ಕುಟುಂಬವು ತನ್ನ ಮಡಿಲಿನಲ್ಲಿ ಮತ್ತೊಂದು ಮಗುವಿಗೆ ಆಶ್ರಯ ನೀಡಿದೆ. ಇದು ಸುಮಾರು 50 ಮಕ್ಕಳನ್ನ ಪಡೆದು ಆ ಮಕ್ಕಳ ದಿಕ್ಸೂಚಿಯನ್ನೇ ಬದಲಿಸಿದೆ. ಅದುವೇ ಶಾಂತಿನಿಕೇತನ ಹಾಸ್ಟೆಲ್. ನೋಡಿ, ಶಾಂತಿನಿಕೇತನ ಹಾಸ್ಟೆಲ್ನ ಒಂದು ನೋಟ. ಈ ಹಾಸ್ಟೆಲ್ ಯಾವ ಐಷಾರಾಮಿ ಹಾಸ್ಟೆಲ್ಗೂ ಕಮ್ಮಿ ಇಲ್ಲ. ಊಟಕ್ಕಾಗಿ ಡೈನಿಂಗ್ ಹಾಲ್, ನೈಟ್ ಸ್ಟಡಿಗೋಸ್ಕರ ಸ್ಟಡಿ ಹಾಲ್, ಪ್ರತಿದಿನ ವೇಳಾಪಟ್ಟಿಯಂತೆ ಒಬ್ಬ ಶಿಕ್ಷಕರ ಅವಧಿ ಇರುತ್ತದೆ. ದೈನಂದಿನ ಎಲ್ಲ ಚಟುವಟಿಕೆಗಳನ್ನು ಕ್ರಿಯಾಶೀಲರಾದ ವಾರ್ಡನ್ ಗುರುಗಳು ಮಾಡ್ತಾರೆ. ಹಾಸ್ಟೆಲ್ ಮಕ್ಕಳಿಗಾಗಿ ಬಿಸಿ ನೀರಿನ ವ್ಯವಸ್ಥೆ, ಬಟ್ಟೆ ತೊಳೆಯಲು ಆಯಾಗಳಿದ್ದಾರೆ. ಇಲ್ಲಿ ನೋಡಿ, ನಳಪಾಕದಂತೆ ಸ್ವಚ್ಛ ಸುಂದರವಾಗಿ ಕಂಗೊಳಿಸುವ ಅಡುಗೆ ಮನೆ. ನಮ್ಮ ಶಾಲೆಯಲ್ಲಿ ಸಭೆಗಳು, ತರಬೇತಿ ಕಾರ್ಯಕ್ರಮಗಳು ಹಾಗೂ ಪ್ರಮುಖ ಚರ್ಚೆಗಳಿಗಾಗಿ ಸುಂದರವಾಗಿ ಕಾನ್ಫರೆನ್ಸ್ ರೂಮ್ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ಶಾಲೆಯಲ್ಲಿ ಈಗ ಡಿಸ್ಟೆನ್ಸ್ ಎಜುಕೇಶನ್ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ. 10ನೇ ತರಗತಿಯ ನಂತರ ವಿವಿಧ ಕಾರಣಗಳಿಂದ ನಿಯಮಿತವಾಗಿ ಕಾಲೇಜಿಗೆ ಹಾಜರಾಗಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಅವಕಾಶವಾಗಿದೆ. ಈ ಯೋಜನೆಯ ಮೂಲಕ ವಿದ್ಯಾರ್ಥಿಗಳು ಮನೆಯಲ್ಲಿ ಅಥವಾ ಶಾಲೆಯ ಮಾರ್ಗದರ್ಶನದಲ್ಲಿ ಓದಿ ಪಿಯು ಪ್ರಮಾಣ ಪತ್ರವನ್ನು ಪಡೆಯಬಹುದು. ಶಾಂತಿನಿಕೇತನ ಸಂಸ್ಥೆ ಪ್ರಶಾಂತ ವಾತಾವರಣದಲ್ಲಿ ಮುಗುಳ್ನಗೆಯನ್ನ ಬೀರುತ್ತಿರುವ ಸರಸ್ವತಿಯ ತಾಣ. ಊರ ಹೊರಗಿನ ಹೊಂಗಿರಣ ಗುಣಮಟ್ಟದ ಶಿಕ್ಷಣವನ್ನ ಅರಸಿ ಬಂದವರಿಗೆ ಅಕ್ಷರಗಳ ಅಕ್ಷಯ ಪಾತ್ರೆ.
ಎಲ್ಲ ಪಾಲಕ ಪೋಷಕರ ಕನಸುಗಳನ್ನೇ ತುಂಬಿಕೊಂಡಿರುವ ಕನಸಿನ ಗೂಡು ಈ ಶಾಂತಿನಿಕೇತನ. 100 ಹಾಗೂ ಸುಮಾರು 40 ಹಳ್ಳಿಗಳ ಮಕ್ಕಳಿಗೆ ಈ ಶಾಲೆ ಜ್ಞಾನ ದಾಸೋಹವನ್ನ ಮಾಡುತ್ತಿದೆ. ಆತ್ಮೀಯ ಪಾಲಕರಾದ ತಾವು ಇಲ್ಲಿಯವರೆಗೆ ಸಹಕರಿಸಿದ್ದೀರಿ. ಗುರು ಹಿರಿಯರಾದ ತಾವು ಆಶೀರ್ವದಿಸಿದ್ದೀರಿ. ನಿಮ್ಮ ಸಹಕಾರ ಮತ್ತು ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಎಂತಿ ನಿಮ್ಮ ಶಾಂತಿನಿಕೇತನ.